ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯ 23ನೇ ಶ್ಲೋಕ. ಉಪದ್ರಷ್ಟ ಹನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಉಪದ್ರಷ್ಟ ಹನುಮಂತ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿ ಇರತಕ್ಕಂಥವ ಯಾರು? ಅವನೇ ಉಪದ್ರಷ್ಟ. ದ್ರಷ್ಟ ಅಂದರೆ ನೋಡುವವ, ಎಲ್ಲರಿಗಿಂತ ಎತ್ತರದಲ್ಲಿ ನೋಡುವವ ಅಂತ ಅರ್ಥ. ಎಲ್ಲರಿಗಿಂತ ಎತ್ತರದಲ್ಲಿ ನೋಡುವವ ಅಂತ ಅರ್ಥ. ಹನುಮಂತ ಅಂದರೆ ಬುದ್ಧಿಪೂರ್ವಕವಾಗಿ ನಮ್ಮನ್ನು ಪ್ರೇರಿಸುವವ ಅಂತ ಹನುಮಂತ. ಭರ್ತ ಅಂದರೆ ಎಲ್ಲರನ್ನು ಭರಣ ಮಾಡತಕ್ಕಂಥವನು, ಎಲ್ಲರನ್ನು ಧಾರಣ ಮಾಡತಕ್ಕಂಥವನು. ಭೋಕ್ತ ಅಂದರೆ ಸರ್ವಫಲ ಭೋಕ್ತ. ಅಂತಹ ಮಹೇಶ್ವರ ಅಂದರೆ ಮಹಾಶಕ್ತಿಶಾಲಿ. ಅಂತಹ ಪರಮಾತ್ಮ, ಪರಮ ಆತ್ಮ, ಪರಮಚೇತನ ಅವನು ಈ ದೇಹದಲ್ಲಿ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಅವತರಣಿಕೆಯನ್ನು ರಾಯರು ಕೊಡ್ತಾ ಹೇಳ್ತಾರೆ. ಸಾಧು ಅಸಾಧು ಯೋನ್ಯುತ್ಪತ್ತೋ ಸತ್ವಾದಿಗುಣಸಂಗ ನಿಮಿತ್ತ ಮಾತ್ರ ಕಾರಣಂ ಭಗವಾನೇವತು ಸ್ವತಂತ್ರ ಕಾರಣಂ ಇತ್ಯಾಹ ಉಪದ್ರಷ್ಟ ಇತಿ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ? ಈ ಜೀವಿ ಒಳ್ಳೆಯ ಯೋನಿಯಲ್ಲಿಯೂ ಜನ್ಮವೆತ್ತಬಹುದು, ಕೆಟ್ಟ ಯೋನಿಯಲ್ಲಿಯೂ ಜನ್ಮವೆತ್ತಬಹುದು. ಈ ಒಳ್ಳೆಯ ಅಥವಾ ಕೆಟ್ಟ ಯೋನಿಗಳಲ್ಲಿ ಜನ್ಮ ಎತ್ತಲಿಕ್ಕೆ ಕಾರಣ ಏನು ಅಂದರೆ ಪ್ರಕೃತಿಯ ಸತ್ವಾದಿಗಳ ಸಂಬಂಧ ಕಾರಣ ಅಂತ ಹಿಂದೆ ಹೇಳಿತು. ಯಾವ ಕಾರಣ? ನಿಮಿತ್ತ ಕಾರಣ ಅಷ್ಟೇ. ಪರಮಾತ್ಮನೇ ಸ್ವತಂತ್ರ ಕಾರಣ ಅಂತ ಆ ಶ್ಲೋಕದ ಹೇಳ್ತಕ್ಕಂತಹ ವಿಚಾರ. ಜೀವಿ ಯಾವುದೇ ಯೋನಿಯಲ್ಲಿ ಹುಟ್ಟಲಿಕ್ಕೆ ಸತ್ವಾದಿಗಳ ಸಂಬಂಧ ಕಾರಣ, ಅದು ಮಾತ್ರ ಅಲ್ಲ, ಅದು ನಿಮಿತ್ತ ಕಾರಣ. ಸ್ವತಂತ್ರ ಕಾರಣ ಯಾವುದು ಅಂದರೆ ಪರಮಾತ್ಮ. ಪರಮಾತ್ಮನೇ ಸ್ವತಂತ್ರ ಕಾರಣ. ಕುಂಬಾರ ಮಡಿಕೆಯನ್ನು ನಿರ್ಮಾಣ ಮಾಡಬೇಕಾದರೆ ಅಲ್ಲಿ ಅನೇಕ ವಸ್ತುಗಳು ಕಾರಣ ಆಗಿದ್ದಾವೆ. ಮಡಿಕೆ ಆಗಬೇಕಾದರೆ ಮಣ್ಣು ಬೇಕು, ನೀರು ಬೇಕು, ಕುಂಬಾರ ಬೇಕು, ಅವನ ಆ ದಂಡಚಕ್ರ ಬೇಕು, ಇವೆಲ್ಲವೂ ಬೇಕು. ಆದರೆ ಅಲ್ಲಿ ಸ್ವತಂತ್ರ ಕಾರಣ ಯಾರು? ಎಲ್ಲವೂ ಇದ್ದು ಕುಂಬಾರಿಲ್ಲ ಅಂತಾದರೆ ಮಡಿಕೆ ತಾನೇ ಆಗೋದಿಲ್ಲ. ಆದ್ದರಿಂದ ಉಳಿದೆಲ್ಲ ವಸ್ತುಗಳು
ಮಣ್ಣೇ ಮಡಿಕೆಯಾಗುವಾಗ ಮಣ್ಣು ಉಪಾದಾನ ಕಾರಣ. ಇನ್ನು ಉಳಿದ ಕಾರಣಗಳು ನಿಮಿತ್ತ ಕಾರಣ. ಆದರೆ ಎಲ್ಲ ಕಾರಣಗಳಿದ್ದು ಕುಂಬಾರ ಇಲ್ಲದೆ ಹೋದರೆ ಮಡಿಕೆ ನಿರ್ಮಾಣ ಆಗತ್ತಾ? ಇಲ್ಲ. ಹಾಗೆ ಜೀವಿ ಈ ತನ್ನ ಕರ್ಮಾನುಸಾರ ಒಳ್ಳೆಯ ಕೆಟ್ಟ ಯೋನಿಗಳಲ್ಲಿ ಹುಟ್ಟಲಿಕ್ಕೆ ಕೇವಲ ಸತ್ವಾದಿ ಗುಣಗಳ ಸಂಬಂಧ ಕಾರಣ ಅಲ್ಲ, ಅದು ನಿಮಿತ್ತ ಕಾರಣ ಅಷ್ಟೇ. ಆದರೆ ಸ್ವತಂತ್ರ ಕಾರಣ ಯಾರು ಅಂದರೆ ಪರಮಾತ್ಮ ಎಂಬುದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಎಂಬ ಅವತರಣಿಕೆಯನ್ನು ರಾಯರು ಈ ಶ್ಲೋಕಕ್ಕೆ ಕೊಡ್ತಾರೆ. ಸಾಧು ಅಸಾಧು ಯೋನ್ಯುತ್ಪತ್ತವು, ಸಾಧು ಅಂದರೆ ಒಳ್ಳೆಯ, ಅಸಾಧು ಅಂದರೆ ಕೆಟ್ಟ, ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಉತ್ಪತ್ತವು ಜನ್ಮವೆತ್ತಲು ಸತ್ವಾದಿ ಗುಣ ಸಂಗ್ರಹ, ಸತ್ವರಜಸ್ತಮೋ ಗುಣಗಳ ಸಂಬಂಧವು ನಿಮಿತ್ತ ಕಾರಣಂ, ನಿಮಿತ್ತ ಮಾತ್ರ ಕಾರಣಂ, ಅದು ಕೇವಲ ನಿಮಿತ್ತ ಕಾರಣ ಅಷ್ಟೇ. ಆದರೆ ಭಗವಾನ್ ಇವತ್ತು ಸ್ವತಂತ್ರ ಕಾರಣಂ, ಪರಮಾತ್ಮನೇ ಸ್ವತಂತ್ರ ಕಾರಣ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಉಪದ್ರಷ್ಟ, ಉಪದ್ರಷ್ಟ ಅಂದ್ರೇನು? ಉಪದ್ರಷ್ಟ ಅಂದರೆ ಬಹಳ ಎತ್ತರದಲ್ಲಿದ್ದುಕೊಂಡು ನೋಡ್ತಕ್ಕಂಥವನು ಅಂತ ಅರ್ಥ. ಬಹಳ ಎತ್ತರದಲ್ಲಿದ್ದುಕೊಂಡು ನೋಡ್ತಕ್ಕಂಥವನು ಉಪದ್ರಷ್ಟ. ಹನುಮಂತ ಅಂದರೆ ಹನುಮಂತ ಪುನಃ ಪುನಃ ಕರ್ತವ್ಯಸ್ಯ ವಿಶೇಷೇಣ ಆಲೋಚಕ. ಹನುಮಂತ ಅಂದರೆ ಮತ್ತೆ ಮತ್ತೆ ಪರ್ಯಾಲೋಚನೆ ಮಾಡತಕ್ಕಂಥವನು, ಮಾಡಬೇಕಾದ ಕಾರ್ಯದ ಬಗ್ಗೆ ಮತ್ತೆ ಮತ್ತೆ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೆ ದುಡುಕಿ ಕಾರ್ಯ ಮಾಡಬಾರದು. ಸಹಸಾ ವಿದಧೀತ ನಕ್ರಿಯಾಂ ಅವಿವೇಕ ಪರಮಾಪದಾಂಪದಂ ಅಂತ ಸಂಸ್ಕೃತ ಕವಿಯೊಬ್ಬ ಭಾರವಿ ಹೇಳ್ತಾನೆ. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಮತ್ತೆ ಮತ್ತೆ ಪರ್ಯಾಲೋಚನೆ ಮಾಡಬೇಕು. ಅದರ ಸಾಧಕ ಬಾಧಕಗಳು, ಅದು ಸರಿಯೋ ತಪ್ಪೋ ಅದೆಲ್ಲವನ್ನು ಆಲೋಚನೆ ಮಾಡಬೇಕು. ಮಾಡಬೇಕಾದ ಕಾರ್ಯದ ಬಗ್ಗೆ ಮತ್ತೆ ಮತ್ತೆ ಪರ್ಯಾಲೋಚನೆ ಮಾಡ್ತಾನಲ್ಲ ಅವನಿಗೆ ಹನುಮಂತ ಅಂತ ಹೇಳೋದು ಒಂದು ಅರ್ಥ ಹಾಗೆ. ಅಥವಾ ಅನು ತನಗೆ ಅನುಕೂಲವಾಗುವ ರೀತಿಯಲ್ಲಿ, ಅಂದರೆ ತನ್ನ ಮನಸ್ಸು ವಿಕ್ಷಿಪ್ತಗೊಳ್ಳದ ಹಾಗೆ ಮಂತ, ಹನುಮಂತ ತನ್ನ ಮನಸ್ಸು ವಿಕ್ಷಿಪ್ತಗೊಳ್ಳದಂತೆ ಬುದ್ಧಿಪೂರ್ವಕವಾಗಿ ಪ್ರೇರಿಸುವವ ಪರಮಾತ್ಮ. ಒಂದು ಅರ್ಥ ಹನುಮಂತ ಅಂದರೆ ಮಾಡಬೇಕಾದ ಕಾರ್ಯದ ಬಗ್ಗೆ ಮತ್ತೆ ಮತ್ತೆ ಪರ್ಯಾಲೋಚಿಸ್ತಕ್ಕಂಥವನು ಅಂತ. ಅಥವಾ ತನಗೆ ಅನುಕೂಲವಾಗುವಂತೆ ತನ್ನ ಮನಸ್ಸು ವಿಕ್ಷಿಪ್ತಗೊಳ್ಳದಂತೆ ಬುದ್ಧಿಪೂರ್ವಕವಾಗಿ ಪ್ರೇರಿಸುವವ ಹನುಮಂತ. ಇದು ಇರಬೇಕಾದ್ರೆ, ಬುದ್ಧಿಪೂರ್ವಕವಾಗಿ ಪ್ರೇರಿಸಬೇಕಾದರೆ ಎಲ್ಲರನ್ನೂ, ಸಮಸ್ತ ಪ್ರಪಂಚವನ್ನು ತನ್ನ ಬುದ್ಧಿಪೂರ್ವಕವಾಗಿ ಪ್ರೇರಿಸಬೇಕು ಅಂತಾದರೆ ಅವ ಉಪದ್ರಷ್ಟ ಆಗಿರಬೇಕು, ಎಲ್ಲರಿಗಿಂತ ಮೇಲೆ ಇರಬೇಕು. ಎಲ್ಲರಿಗಿಂತ ಮೇಲೆ ಇದ್ದರೆ ಮಾತ್ರ ಅವನಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೇರಣೆ ಮಾಡಲಿಕ್ಕಾಗತ್ತೆ. ಕೆಲಸ ಮಾಡಿಸ್ತಕ್ಕಂಥ ಒಬ್ಬ ದೊಡ್ಡ ಜವಾಬ್ದಾರಿಯಿರತಕ್ಕಂತಹ ವ್ಯಕ್ತಿ ಅವ ಬುದ್ಧಿಪೂರ್ವಕವಾಗಿ ಎಲ್ಲರನ್ನ ಪ್ರೇರಿಸಬೇಕು ಅಂತಾದರೆ ಅವನು ಎಲ್ಲರ ಮೇಲೆ ಇದ್ದುಕೊಂಡು ಅವನು ಪ್ರೇರಿಸಬೇಕು, ಇಲ್ಲದೆ ಹೋದರೆ ಆಗೋದಿಲ್ಲ. ಹಾಗಿದ್ದರೆ ಮಾತ್ರ ಅವನು ಎಲ್ಲರನ್ನು ಬುದ್ಧಿಪೂರ್ವಕವಾಗಿ ಪ್ರೇರಿಸುವ ಮೂಲಕವಾಗಿ ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆಗ್ತದೆ. ಒಂದು ಸಣ್ಣ ಕೆಲಸದಲ್ಲಿ ನಾವು ಇಷ್ಟು ಆಲೋಚನೆ ಮಾಡಬೇಕಾಗತ್ತೆ. ಹಾಗಿರುವಾಗ ಈ ಪ್ರಪಂಚವನ್ನು ನಡೆಸುವುದಂದರೆ ಸುಮ್ಮನೆನಾ? ಪ್ರಪಂಚದ ಅಸಂಖ್ಯ ಜೀವರಾಶಿಗಳನ್ನು ಅವರವರ ಕರ್ಮಾನುಸಾರವಾಗಿ ನಾನಾ ಯೋನಿಗಳಲ್ಲಿ ಅವರನ್ನು ಹುಟ್ಟಿಸಬೇಕಾದ್ರೆ, ಅವರ ಮೂಲಕವಾಗಿ ಕಾರ್ಯಗಳನ್ನು ಮಾಡಿಸಬೇಕಾದ್ರೆ ಅವ ಎಷ್ಟು ಪರ್ಯಾಲೋಚನೆ ಮಾಡಬೇಕು, ಅವನು ಎಷ್ಟು ಎತ್ತರದಲ್ಲಿ ಇರಬೇಕು. ಎಲ್ಲರಿಗಿಂತಲೂ ಮೇಲೆ ಇದ್ದರೆ ಮಾತ್ರ, ಅವ ಸರ್ವೋತ್ತಮನಾಗಿದ್ದರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಅವ ಈ ಎಲ್ಲರನ್ನ ಬುದ್ಧಿಪೂರ್ವಕವಾಗಿ ಪ್ರೇರಿಸಲಿಕ್ಕೆ ಆಗುವುದಿಲ್ಲ.
ಬುದ್ಧಿಪೂರ್ವಕವಾಗಿ ಪ್ರೇರಿಸಬೇಕಾದ್ರೆ ಅವನು ಎಲ್ಲರಿಗಿಂತಲೂ ಮೇಲೆ ಇರಬೇಕು. ಆದ್ದರಿಂದಲೇ ಕೃಷ್ಣ ಮೊದಲು ಹೇಳಿದ ಉಪದ್ರಷ್ಟ. ಉಪದ್ರಷ್ಟ ಅಂದರೆ ಎಲ್ಲರಿಗಿಂತಲೂ ಮೇಲೆ ಇರತಕ್ಕಂಥವ. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತಲೂ ಮೇಲೆ ಇರಬೇಕು. ಮೇಲೆ ಇರಬೇಕಂದ್ರೆ ಮೇಲಿನ ಮಹಡಿಲಿರಬೇಕು ಅಂತ ಅರ್ಥನಾ? ಅಲ್ಲ. ಒಂದು ಕಚೇರಿಯಲ್ಲಿ ಎಲ್ಲರ ಮೇಲೆ ಇದ್ದುಕೊಂಡು ಬುದ್ಧಿಪೂರ್ವಕವಾಗಿ ಪ್ರೇರಿಸಬೇಕು ಅಂತಾದರೆ ಎಲ್ಲರ ಮೇಲೆ ಇರಬೇಕಂದ್ರೇನು? ಮಹಡಿ ಮೇಲೆ ಇರಬೇಕು ಅಂತ ಅರ್ಥನ? ಅಲ್ಲ. ಅವ ಎಲ್ಲರಿಗಿಂತಲೂ ಸೀನಿಯರ್ ಆಗಿರ್ತಾನೆ. ಸೀನಿಯಾರಿಟಿ ಪ್ರಕಾರವೇ ಅಲ್ಲ, ಪ್ರಮೋಷನ್ ಆಗುವಂಥದ್ದು. ಹಾಗಾಗಿ ಆ ಎಲ್ಲರಿಗಿಂತಲೂ ಮೇಲಿರೋದಂದ್ರೇನು? ಎಲ್ಲರಿಗಿಂತಲೂ ಉತ್ತಮನಾಗಿರಬೇಕು. ಎಲ್ಲರಿಗಿಂತ ಉತ್ತಮನಾಗಿದ್ದುಕೊಂಡು ದ್ರಷ್ಟ, ಎಲ್ಲವನ್ನು ನೋಡುವಾಗಿರಬೇಕು. ಜೀವರ ಎಲ್ಲ ವ್ಯಾಪಾರಗಳನ್ನು ನೋಡುವವ. ಅವ ಪರಮಾತ್ಮ ಎಲ್ಲೆಡೆಯಿದ್ದು ಎಲ್ಲರ ವ್ಯಾಪಾರಗಳನ್ನು ನೋಡ್ತಾ ಇರ್ತಾನೆ. ನಾವು ಅನ್ಕೋತೀವಿ ದೇವರು ನೋಡ್ತಾ ಇಲ್ಲ ಅಂತ. ಆದರೆ ಪರಮಾತ್ಮ ಎಲ್ಲರನ್ನು ಎಲ್ಲ ಕಾಲದಲ್ಲಿ ನೋಡ್ತಾ ಇರ್ತಾನೆ. ಅವರೆಲ್ಲ ವ್ಯಾಪಾರಗಳನ್ನು ನೋಡ್ತಾ ಇರ್ತಾನೆ. ದ್ರಷ್ಟ, ಉಪದ್ರಷ್ಟ ಅಂದರೆ ಬ್ರಹ್ಮಾದಿ ದೇವತೆಗಳಿಂದಲೂ ಉತ್ತಮನಾಗಿದ್ದುಕೊಂಡು ಸರ್ವೋತ್ತಮನಾಗಿ ಅವನು ಜೀವರ ಎಲ್ಲ ವ್ಯಾಪಾರಗಳನ್ನು ನೋಡತಕ್ಕಂಥವ. ಆದ್ದರಿಂದಲೇ ಈ ರೀತಿಯಾಗಿ ಸರ್ವೋತ್ತಮನಾಗಿ ಎಲ್ಲ ಜೀವರ ವ್ಯಾಪಾರಗಳನ್ನು ನೋಡುವನಾದ್ದರಿಂದಲೇ ಅವನು ಹನುಮಂತ. ಬುದ್ಧಿಪೂರ್ವಕವಾಗಿ ಎಲ್ಲರನ್ನು ಸರಿಯಾಗಿ ಪ್ರೇರಣೆ ಮಾಡ್ತಾ ಇದ್ದಾನೆ. ಆಮೇಲೆ ಭರ್ತ, ಸರ್ವರನ್ನು ಭರಣ ಮಾಡತಕ್ಕಂಥವ, ಎಲ್ಲರನ್ನ ಪೋಷಣೆ ಮಾಡತಕ್ಕಂಥವನು ಅಂತ ಅರ್ಥ. ಹನುಮಂತ ಪುನಃ ಪುನಃ ಕರ್ತವ್ಯಸ್ಯ ವಿಶೇಷೇಣ ಆಲೋಚಕ. ಹನುಮಂತ ಅಂದ್ರೇನು? ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಅದನ್ನು ಪುನಃ ಪುನಃ ವಿಶೇಷೇಣ ಆಲೋಚಕ, ಮತ್ತೆ ಮತ್ತೆ ತಾನು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯದ ಬಗ್ಗೆ ವಿಶೇಷವಾಗಿ ಪರ್ಯಾಲೋಚನೆ ಮಾಡತಕ್ಕಂಥವನು ಇವನು ಹನುಮಂತ. ಯದ್ವಾ ಅಥವಾ ಇನ್ನೊಂದು ಅರ್ಥವನ್ನು ಬರೀತಾರೆ ರಾಯರು, ಅನು ಅಂದರೆ ಸ್ವಾನುಕೂಲ್ಯೇನ ಸ್ವಮನೋ ಅವಿಕ್ಷೇಪಕತೆಯ ಇತಿ ಯಾವತ್ತು. ತನಗೆ ಅನುಕೂಲವಾಗುವಂತೆ ಅಂದರೆ ತನ್ನ ಮನಸ್ಸು ವಿಕ್ಷಿಪ್ತಗೊಳ್ಳದಂತೆ ಮಂತ ಬುದ್ಧಿಪೂರ್ವಕವಾಗಿ ಪ್ರೇರಿಸ್ತಕ್ಕಂಥವ. ಮಂತ ಮತಿಪೂರ್ವಂ ಇತಿ ಯಾವತ್ತು ಪ್ರೇರಯತಿ ಇತಿ ಹನುಮಂತ. ಹನುಮಂತ ಅಂದರೆ ಅನು ಅಂದರೆ ಸ್ವಾನುಕೂಲ್ಯೇನ ಅಂದರೆ ತನ್ನ ಮನಸ್ಸು ವಿಕ್ಷಿಪ್ತವಾಗದಂತೆ ಬುದ್ಧಿಪೂರ್ವಕವಾಗಿ ಪ್ರೇರಯತಿ ಇತಿ ಹನುಮಂತ. ಇದು ಎರಡನೇ ಅರ್ಥ. ಮೊದಲನೇ ಅರ್ಥ ಏನು? ಹನುಮಂತ ಅಂದರೆ ತಾನು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಏನಿದೆ ಅದರ ಬಗ್ಗೆ ಪುನಃ ಪುನಃ ವಿಶೇಷೇಣ ಆಲೋಚಕ, ಮತ್ತೆ ಮತ್ತೆ ಪರ್ಯಾಲೋಚನೆ ಮಾಡತಕ್ಕಂಥವನು. ಇಂಥವನು ಆಗಬೇಕಾದರೆ ಅದಕ್ಕೆ ಕಾರಣ ಏನು? ತತ್ರ ಹೇತು ಉಪದ್ರಷ್ಟ. ಈ ರೀತಿಯಲ್ಲಿ ಪರಮಾತ್ಮ ಎಲ್ಲರನ್ನ ಪ್ರೇರಣೆ ಮಾಡಬೇಕಾದ್ರೆ ಅವನೇನಾಗಿರಬೇಕು? ಈ ತರಹ ಪ್ರೇರಣೆ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂದರೆ ಅವರು ಉಪದ್ರಷ್ಟ. ಉಪದ್ರಷ್ಟ ಅಂದರೆ ಅಂದರೆ ಉಪರಿ ಅಂತ, ಮೇಲೆ ಅಂತ. ಉಪರಿ ಸರ್ವೇಭ್ಯ ಉಪರಿ ವರ್ತಮಾನ. ಅಂದರೆ ಎಲ್ಲರಿಗಿಂತಲೂ ಮೇಲೆ ಇರತಕ್ಕಂಥವನು ಅಂದರೆ ಉತ್ತಮ ಸನ್ ಇತ್ಯಾವತ್, ಸರ್ವೋತ್ತಮನಾಗಿದ್ದುಕೊಂಡು ಎಲ್ಲರನ್ನು ದ್ರಷ್ಟ. ಅವ ನೋಡ್ತಾನೆ. ಜೀವನ ಪ್ರತಿಯೊಂದು ವ್ಯಾಪಾರಗಳನ್ನು ಅವನು ನೋಡ್ತಾನೆ. ಜೀವನ ಪ್ರತಿಯೊಂದು ವ್ಯಾಪಾರಗಳನ್ನು ನೋಡುವುದರಿಂದಾಗಿ ಅವನು ಪ್ರತಿಯೊಬ್ಬರನ್ನು ಅವರವರ ಕರ್ತವ್ಯವನ್ನು ಅವರವರ ಕರ್ತವ್ಯ ಏನಿದೆ ಅದರಲ್ಲಿ ಬುದ್ಧಿಪೂರ್ವಕವಾಗಿ ಅವರನ್ನು ಪ್ರೇರಣೆ ಮಾಡ್ತಾನೆ ಅಂತ ಅರ್ಥ. ಭರ್ತ ಅಂದರೆ ಸರ್ವಭಾರಕ ಅಥವಾ ಸರ್ವಧಾರಕ, ಸರ್ವಪೋಷಕ ಇತಿ ಯಾವತ್ತು. ಭೃಂಗ್ ಭರಣೆ ಧಾತು, ಎಲ್ಲರನ್ನು ಭರಣ ಮಾಡ್ತಕ್ಕಂಥವ. ಭರಣ ಅಂದರೆ ಧಾರಣ ಮಾಡ್ತಕ್ಕಂಥವನು ಅಂತ ಅರ್ಥ ಇದೆ.
ಮತ್ತು ಎಲ್ಲರನ್ನು ಪೋಷಣೆ ಮಾಡತಕ್ಕಂಥವನು ಅರ್ಥ ಇದೆ. ಸರ್ವಪೋಷಕ ಐತಿ ಯಾವತ್ತು. ಭೋಕ್ತ ಅಂದರೆ ಭೋಗಿಸುವವ, ತಿನ್ನುವವ ಅಂದರೆ ಏನು? ಸರ್ವಕರ್ಮ ಫಲಸಾರ ಭುಕ್. ನಾವೆಲ್ಲ ಏನು ಕರ್ಮಾಚರಣೆ ಮಾಡ್ತೇವೆ ಆ ಎಲ್ಲ ಕರ್ಮಗಳ ಸಾರ, ಆ ಫಲದ ಸಾರವನ್ನು ಅವನು ತಿಂತಾನೆ ಅಂತ ಅರ್ಥ. ಇನ್ನು ಮಹೇಶ್ವರ, ಮಹಾಶಕ್ತಿತ್ವಾತ್ ಮಹೇಶ್ವರ. ಮಹೇಶ್ವರ ಅಂದರೆ ಮಹಾಶಕ್ತಿ ಉಳ್ಳವ, ಮಹಾಶಕ್ತಿ ಉಳ್ಳವನಾದ್ದರಿಂದ ಅವನು ಮಹೇಶ್ವರ. ಪರಮಾತ್ಮ, ಪರಮಾತ್ಮ ಅಂದರೆ ಪರಮಚೇತನ, ಸರ್ವೋತ್ತಮ ಅಂತ ಅರ್ಥ. ಇತಿ ಶಬ್ದ ಹೇತ್ವರ್ಥ ಸನ್ ಸರ್ವತ್ರ ಅನ್ವೀಯಮಾನಃ ಹನುಮಂತೃತ್ವೇ ಉಪದೃಷ್ಟತ್ವಾತ್ ಭರ್ತೃತ್ವಾತ್ ಇತ್ಯಾದಿ ರೂಪೇಣ ಹೇತ್ವರ್ಥಕಃ ಇತಿ ಧ್ಯೇಯಃ. ಇಲ್ಲಿ ಇತಿ ಪರಮಾತ್ಮ ಇತಿ ಉಪದ್ರಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮ ಇತಿ ಶಬ್ದ ಇದೆ. ಇತಿ ಶಬ್ದ ಹೇತ್ವರ್ಥ ಸನ್, ಹೇತ್ವರ್ಥ ಅಂದರೆ ಕಾರಣ ಅಂತ ಅರ್ಥ. ಕಾರಣ ಎಂಬ ಅರ್ಥವನ್ನು ಕೊಡುವಂಥದ್ದಾಗಿ ಎಲ್ಲ ಕಡೆಯೂ ಅನ್ವೀಯಮಾನ, ಎಲ್ಲ ಕಡೆ ಅದು ಅನ್ವಯವನ್ನು ಹೊಂದುತ್ತೆ. ಈ ಕಾರಣದಿಂದಾಗಿ ಅಂತ ಎಲ್ಲ ಕಡೆಯೂ ಅದು ಅನ್ವಯ ಹೊಂದತ್ತೆ. ಅಂದರೆ ಹನುಮಂತೃತ್ವದಲ್ಲಿ ಇರಬೇಕಾದ್ರೆ ಉಪದೃಷ್ಟತ್ವ ಇದೆ, ಉಪದೃಷ್ಟ ಇದೆ, ಆದ್ದರಿಂದ ಅವನು ಹನುಮಂತನಾಗಿದ್ದಾನೆ ಅಂತ ಆ ಇತಿ ಶಬ್ದವನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು ಅಂತ, ಅನ್ವಯ ಮಾಡಿಕೊಳ್ಬೇಕು ಅಂತ. ಉಪದೃಷ್ಟತ್ವಾದಿ ಹೇತುಭ್ಯ ಹನುಮಂತ ಪುರುಷ ಉಕ್ತ ಇತಿ. ಉಪದೃಷ್ಟತ್ವಾದಿ ಹೇತುಗಳಿಂದ ಉಪದೃಷ್ಟತ್ವಾತ್ ಹೇತುಭ್ಯ ಹನುಮಂತ. ಯಾಕೆ ಹನುಮಂತ ಅಂದರೆ ಉಪದೃಷ್ಟ ಇತಿ ಕಾರಣಾತ್ ಹನುಮಂತ, ಭರ್ತ ಇತಿ ಕಾರಣಾತ್ ಹನುಮಂತ. ಈ ರೀತಿಯಲ್ಲಿ ಇತಿ ಶಬ್ದವನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು. ಹೇತ್ವರ್ಥವಾಗಿರತಕ್ಕಂಥ ಈ ಶಬ್ದ ಅದು ಸರ್ವತ್ರ ಅನ್ವೀಯಮಾನ, ಪರಮಾತ್ಮ ಹನುಮಂತ ಆಗಿದ್ದಾನೆ. ಯಾಕೆ ಅಂದರೆ ಉಪದೃಷ್ಟತ್ವಾದಿ ಕಾರಣದಿಂದಾಗಿ. ಉಪದೃಷ್ಟತ್ವಾತ್ ಪರಮಾತ್ಮ ಹನುಮಂತ, ಉಪದೃಷ್ಟತ್ವ. ಅದೇ ತರಹ ಭೋಕ್ತೃತ್ವಾತ್ ಭರ್ತೃತ್ವಾತ್ ಹನುಮಂತ, ಭೋಕ್ತೃತ್ವಾತ್ ಹನುಮಂತ, ಮಹೇಶ್ವರತ್ವಾತ್ ಮಹಾಶಕ್ತಿಮತ್ವಾತ್ ಹನುಮಂತ, ಪರಮಚೇತನತ್ವಾತ್ ಹನುಮಂತ. ಹೀಗೆ ಪರಮಾತ್ಮ ಹನುಮಂತ ಆಗಿದ್ದಾನೆ ಅಂದರೆ ಬುದ್ಧಿಪೂರ್ವಕವಾಗಿ ಎಲ್ಲರನ್ನ ಪ್ರೇರಿಸುವನಾಗಿದ್ದಾನೆ ಎಂಬುದಕ್ಕೆ ಇವುಗಳೆಲ್ಲ ಕಾರಣ. ಆದ್ದರಿಂದ ಎಲ್ಲ ಶಬ್ದಗಳ ಜೊತೆಗೆ ಇತಿ ಶಬ್ದವನ್ನು ಅನ್ವಯ ಮಾಡಿಕೊಂಡ್ರೆ ಆ ರೀತಿ ಅರ್ಥ ಬರುತ್ತೆ. ಅದನ್ನೇ ಹೇಳಿದ್ದು. ಇತಿ ಶಬ್ದ ಯತ್ವರ್ಥ, ಇತಿ ಶಬ್ದಕ್ಕೆ ಕಾರಣ ಅಂತ ಅರ್ಥ ಉಳ್ಳದ್ದಾಗಿ ಸರ್ವತ್ರ ಅನ್ವೀಯಮಾನ, ಎಲ್ಲ ಪದಗಳೊಂದಿಗೆ ಅನ್ವಯವನ್ನು ಹೊಂದಿ ಹನುಮಂತೃತ್ವೇ ಪರಮಾತ್ಮನಃ ಹನುಮಂತೃತ್ವೇ ಪರಮಾತ್ಮ ಹನುಮಂತ ಆಗಿದ್ದಾನೆ ಎಂಬುದಕ್ಕೆ ಇವೆಲ್ಲ ಕಾರಣಗಳು. ಉಪದೃಷ್ಟತ್ವಾತ್ ಭರ್ತೃತ್ವಾತ್ ಭೋಕ್ತೃತ್ವಾತ್ ಮಹಾಶಕ್ತಿತ್ವಾತ್ ಮಹೇಶ್ವರತ್ವಾತ್ ಮತ್ತು ಪರಮಚೇತನತ್ವಾತ್ ಅವನು ಹನುಮಂತ ಅಂತ. ಹೀಗೆ ಹನುಮಂತೃತ್ವದಲ್ಲಿ ಇವೆಲ್ಲ ಕಾರಣವು ಅಂತ ತಿಳಿಸ್ತಕ್ಕಂತಹ ಹೇತು ಎಂಬ ಅರ್ಥವನ್ನು ಇತಿ ಶಬ್ದ ಕೊಡುತ್ತೆ ಅಂತ ತಿಳ್ಕೊಳ್ಬೇಕು. ಉಪದೃಷ್ಟವಾದಿ ಹೇತುಭ್ಯ ಆದರೆ ಹೇಳ್ತಾ ಇರೋದು ಉಪದೃಷ್ಟತ್ವಾದಿ ಹೇತುಗಳಿಂದಾಗಿ ಪರಮಾತ್ಮ ಹನುಮಂತ ಉಕ್ತ ಇತಿ. ಚ ಶಬ್ದ ಹೇತು ಸಮುಚ್ಚಯೇ. ಚ ಶಬ್ದ ಕೊಟ್ಟದ್ದು ಯಾಕೆಂದರೆ ಇವೆಲ್ಲವೂ ಕೂಡ ಕಾರಣಗಳು, ಒಂದಲ್ಲ ಅನೇಕ ಕಾರಣಗಳಿವೆ. ಎಲ್ಲ ಕಾರಣಗಳನ್ನು ಸಮುಚ್ಚಯ ಮಾಡಲಿಕ್ಕೋಸ್ಕರವಾಗಿ ಅಲ್ಲಿ ಚ ಶಬ್ದವನ್ನು ಹೇಳಿದರು. ಕಹ ಹನುಮಂತ ಪುರುಷಃ ಇತ್ಯತಃ ಅಸ್ಮಿನ್ ದೇಹೇಪಿ ಉಕ್ತಃ ಇತ್ಯುಕ್ತಂ. ಈ ದೇಹದಲ್ಲಿ ಅಂತ ಅಲ್ಲಿ ಹೇಳಿದ್ದು. ಅಸ್ಮಿನ್ ದೇಹೇ ಪರಮಾತ್ಮ ಉಪದೃಷ್ಟತ್ವಾತ್ ಭರ್ತೃತ್ವಾತ್ ಭೋಕ್ತೃತ್ವಾತ್ ಮಹೇಶ್ವರತ್ವಾತ್ ಪರಮಾತ್ಮತ್ವಾತ್ ಹನುಮಂತ. ಇಂತಹ ಪರಮಾತ್ಮ ಹನುಮಂತ ಪುರುಷ ಕೋ ಹನುಮಂತಃ, ಅಂತಹ ಹನುಮಂತ ಯಾರು
ಅಂತಂದರೆ ಅಸ್ಮಿನ್ ದೇಹೇಪಿ ಉಕ್ತಃ ಇತ್ಯುಕ್ತಂ. ದೇಹಸ್ಥತ್ವೇನ ಉಕ್ತಶ್ಚ ಭಗವಾನ್ ಸ್ವಯಮೇವ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಇತಿ ಸ್ವಸ್ಯ ದೇಹಸ್ಥತ್ವೇನ ಪ್ರಾಗುಕ್ತತ್ವ ಇತಿ ಭಾವಃ. ಅವನು ಯಾರು ಅಂದರೆ ಅವನು ನಾನೇ ಅಂತ. ಅವನು ಕ್ಷೇತ್ರಜ್ಞ. ಯಾರು ಕ್ಷೇತ್ರಜ್ಞನಾಗಿದ್ದಾನೆ, ಇಷ್ಟೊತ್ತವರೆಗೆ ಕ್ಷೇತ್ರಜ್ಞ ವಿಷಯ ಹೇಳಿದ್ದು ಹಿಂದೆ. ಆ ಕ್ಷೇತ್ರಜ್ಞನೇ ಈ ಹನುಮಂತ. ಅವನು ಯಾಕೆ ಹನುಮಂತ ಅಂದರೆ ಉಪದೃಷ್ಟತ್ವಾತ್, ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿ ಎಲ್ಲ ಜೀವರ ವ್ಯಾಪಾರಗಳನ್ನು ನೋಡ್ತಾ ಇರೋದ್ರಿಂದ ಅವನು ಹನುಮಂತ. ಹನುಮಂತ ಅಂದರೆ ಬುದ್ಧಿಪೂರ್ವಕವಾಗಿ ಎಲ್ಲರನ್ನ ಪ್ರೇರಿಸುವವ. ಅವ ಭರ್ತೃ ಆದ್ದರಿಂದ ಎಲ್ಲರನ್ನು ಧಾರಣ ಮಾಡಿದ್ದಾನೆ, ಆದ್ದರಿಂದ ಎಲ್ಲರನ್ನು ಪೋಷಣೆ ಮಾಡಿದ್ದಾನೆ, ಆದ್ದರಿಂದ ಅವನು ಬುದ್ಧಿಪೂರ್ವಕವಾಗಿ ಎಲ್ಲರನ್ನ ಪ್ರೇರಿಸ್ತಾನೆ. ಭೋಕ್ತೃತ್ವಾತ್, ಸರ್ವಫಲ ಭೋಕ್ತೃವಾಗಿದ್ದರಿಂದ ಅವನು ಹನುಮಂತ. ಅವನು ಬುದ್ಧಿಪೂರ್ವಕವಾಗಿ ಎಲ್ಲರನ್ನ ಪ್ರೇರಿಸ್ತಾನೆ. ಅವನು ಯಾರು ಅಂದರೆ ಯಾರು ಅಂತ ಇಲ್ಲಿ ಯಾರಂತ ಹೇಳಿದ್ದು? ಸಚಾಪ್ಯುಕ್ತ ಪುರುಷಃ. ಯಾರವನು ಅಂದರೆ ಪರಹ ಪುರುಷಃ ದೇಹೇಸ್ಮಿನ್, ಈ ದೇಹದಲ್ಲೇ ಇರತಕ್ಕಂತಹ ಪರಹ ಪುರುಷಃ, ಈ ದೇಹದಲ್ಲಿರತಕ್ಕಂತಹ ಪರಮಪುರುಷ. ದೇಹಸ್ಥತ್ವೇನ ಕಹ ಹನುಮಂತ ಪುರುಷಃ. ಆ ಹನುಮಂತರ ಪುರುಷ ಯಾರು ಅಂತಂದರೆ ಅಸ್ಮಿನ್ ದೇಹೇಪಿ ಉಕ್ತಃ ಇತಿ ಉಕ್ತಂ. ಅದಕ್ಕೋಸ್ಕರ ಹೇಳಿದ್ದು ಅಸ್ಮಿನ್ ದೇಹೇ ಪರಹ ಪುರುಷಃ ಅಂತ ಹೇಳಿದ್ದು. ಈ ದೇಹದಲ್ಲಿರ್ತಕ್ಕಂಥವ. ಈ ದೇಹದಲ್ಲಿರ್ತಕ್ಕಂಥವನು ಯಾರು? ಹಿಂದೆ ಹೇಳಿದ್ದಾನವನು. ಏನು ಹೇಳಿದ್ದಾನೆ? ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರ ಎಂಬಲ್ಲಿ ಪ್ರತಿಯೊಬ್ಬರ ದೇಹದಲ್ಲಿ ನಾನೇ ಇರತಕ್ಕಂಥವನು ಅಂತ ಹೇಳಿದ್ದಾನೆ. ಹಾಗಾದರೆ ಪ್ರತಿಯೊಬ್ಬರ ದೇಹದಲ್ಲಿರ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮ, ಅವನೇ ಅಂತ ಅರ್ಥ. ದೇಹಸ್ಥತ್ವೇನ ಉಕ್ತಶ್ಚ ಭಗವಾನ್. ಈ ದೇಹಸ್ಥನಾಗಿರತಕ್ಕಂತಹ ಪರಮಾತ್ಮ ದೇಹಸ್ಥನಾಗಿದ್ದಾನೆ ಅಂತ ಹಿಂದೆ ಹೇಳಿದ್ದಾರೆ. ಅಂತಹ ಭಗವಾನ್ ಸ್ವಯಮೇವ, ಅವನೇ ಸ್ವಯಮೇವ ಹೇಳಿದ್ದಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು, ಎಲ್ಲರ ದೇಹಗಳಲ್ಲಿಯೂ ಕ್ಷೇತ್ರಜ್ಞನಾಗಿ ನಾನಿದ್ದೀನಿ ಅಂತ ತಿಳ್ಕೋ ಅಂತ. ಸ್ವಸ್ಯ ದೇಹಸತ್ವೇನ ಪ್ರಾಗುತತ್ವ ಇದು ಭಾವ. ತಾನೇ ಎಲ್ಲರ ದೇಹದಲ್ಲಿರ್ತಕ್ಕಂಥವನು ಅಂತ ಹೇಳಿದ್ರಿಂದಾಗಿ ಪರಹ ಪುರುಷ, ಅಸ್ಮಿನ್ ದೇಹೇ ಪರಹ ಪುರುಷ, ಈ ದೇಹದಲ್ಲಿರ್ತಕ್ಕಂತಹ ಆ ಪರಮಪುರುಷ ಯಾರು ಅಂದರೆ ಅವನು ಪರಮಾತ್ಮ. ಇದರಿಂದೇನು ಹೇಳಿದಾಗಾಯ್ತು ಅಂದರೆ ಏತೇನ ಯತಶ್ಚ ಯದಿತ್ಯನೇನ ಯಾದೃಗ್ಧರ್ಮ ವಿಶಿಷ್ಟಾದ್ಯ ಕ್ಷೇತ್ರಂ ಪ್ರವರ್ತತೆ ಏತನ್ಮೇ ಶೃಣು ಇತಿ ಪ್ರಾಕ್ ಪ್ರತಿಜ್ಞಾತಮಪಿ ಉಕ್ತಂ ಭವತಿ. ಹಿಂದೆ ಹೇಳಿದ್ದ ಯತಶ್ಚ ಯತ್ ಅಂದಮೇಲೆ ಯಾವನಿಂದಾಗಿ ಈ ಪ್ರಪಂಚ, ಯತ್ ಈ ಕ್ಷೇತ್ರ, ಯತ್ ಅಂದರೆ ಸಂಚರಿಸ್ತದೆ, ಈ ನಡೀತದೆ. ಯತಶ್ಚ ಯಾರಿಂದಾಗಿ ಈ ಪ್ರಪಂಚ ಗತಿಶೀಲವಾಗಿದೆ ಅಂದರೆ ಅದನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಯಾದೃಗ್ ಧರ್ಮ ವಿಶಿಷ್ಟಾದಿ, ಯಾವ್ಯಾವ ಧರ್ಮಗಳಿಂದ ಈ ಕೂಡಿಕೊಂಡು, ಯಾವ್ಯಾವ ದೇಹಗಳಿಂದ, ಯಾವ್ಯಾವ ವೈಶಿಷ್ಟ್ಯದಿಂದ, ಯಾವ್ಯಾವ ಮಹಾತ್ಮ್ಯವುಳ್ಳವನಿಂದ ಈ ಕ್ಷೇತ್ರ ಪ್ರವೃತ್ತಿಯನ್ನು ಹೊಂದಿದೆ ಅದನ್ನು ಹೇಳ್ತೀನಿ ಕೇಳು ಅಂತ 4ನೇ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ನಲ್ಲ, ಅದಕ್ಕೆ ಉತ್ತರವನ್ನು ಕೊಟ್ಟ ಹಾಗಾಯಿತು. ಹಾಗಾದರೆ ಎಲ್ಲವನ್ನು ಪ್ರೇರಣೆ ಮಾಡತಕ್ಕಂಥವ ಈ ಪರಮಾತ್ಮ. ಅವನು ಉಪದೃಷ್ಟನಾಗಿದ್ದಾನೆ. ಉಪದೃಷ್ಟತ್ವಾತ್, ಭೋಕ್ತೃತ್ವಾತ್, ಆಮೇಲೆ ಭರ್ತೃತ್ವಾತ್, ಮಹಾಶಕ್ತಿತ್ವಾತ್, ಪರಮೇಶ್ವರತ್ವಾತ್, ಅವನಿಂದ ಇದು ಪ್ರೇರಿಸಲ್ಪಡ್ತದೆ. ಈ ಕ್ಷೇತ್ರದ ಪ್ರವೃತ್ತಿ ಯತಶ್ಚ ಯತ್ ಅಂತ ಏನು ಹಿಂದೆ ಹೇಳಿದ್ನಲ್ಲ, ಯಾವ ವ್ಯಕ್ತಿಯ ಮಹಾತ್ಮ್ಯದಿಂದಾಗಿ, ಯಾವ ವ್ಯಕ್ತಿಯ ಪ್ರಭಾವದಿಂದಾಗಿ ಈ ಕ್ಷೇತ್ರ ಪ್ರವೃತ್ತಿ ಹೊಂದಿದೆ ಎಂಬ ವಿಷಯವನ್ನು ಹೇಳ್ತೀರ ಕೇಳು ಅಂತ ಹೇಳಿದ್ನಲ್ಲ, ಪ್ರತಿಜ್ಞೆ ಮಾಡಿದ್ನಲ್ಲ, ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಕೊಟ್ಟ ಹಾಗಾಯಿತು. ಅದೇನು ಮಹಾತ್ಮ್ಯ ಅಂದರೆ ಅದೇ ಉಪದೃಷ್ಟತ್ವಾದಿ ಮಹಾತ್ಮ್ಯ. ಅಂತಹ ಮಹಾತ್ಮ್ಯವುಳ್ಳವನಿಂದ ಈ ಪ್ರಪಂಚ ಪ್ರವೃತ್ತಿ ಹೊಂದಿದೆ. ಹೀಗೆ ಈ ಇಡೀ ಪ್ರಪಂಚವನ್ನು ಇವನು ಹನುಮಂತ ಮಾಡಬೇಕಾದ ಕಾರ್ಯದ ಬಗ್ಗೆ ಪರ್ಯಾಲೋಚನೆ ಮಾಡತಕ್ಕಂಥವನು, ಬುದ್ಧಿಪೂರ್ವಕವಾಗಿ ಎಲ್ಲರನ್ನು ಪ್ರೇರಿಸುವವನು ಈ ಪರಮಾತ್ಮ. ಇವನಿಂದಲೇ ಈ ಕ್ಷೇತ್ರ ಪ್ರವೃತ್ತಿ ಹೊಂದಿದೆ. ಅಂತಹ ವ್ಯಕ್ತಿಯ ಮಹಾತ್ಮೆ ಏನು ಅಂದರೆ ಅವನು ಏನಾಗಿದ್ದಾನೆ? ಉಪದೃಷ್ಟನಾಗಿದ್ದಾನೆ. ಬ್ರಹ್ಮಾದಿ ಎಲ್ಲ ದೇವತೆಗಳಿಂತಲೂ ಉತ್ತಮನಾಗಿ ಎಲ್ಲರನ್ನ ನೋಡ್ತಾ ಇದ್ದಾನೆ. ಮತ್ತು ಇಡೀ ಪ್ರಪಂಚವನ್ನು ಧಾರಣ ಮಾಡಿದ್ದಾನೆ. ಪ್ರತಿಯೊಂದು ಕರ್ಮದ ಫಲದ ಸಾರವನ್ನು ಅವನೇ ಭುಂಜಿಸ್ತಾನೆ. ಅವನೇ ಮಹಾಶಕ್ತಿ ಉಳ್ಳವನಾಗಿದ್ದಾನೆ.
ಅವನೇ ಪರಮಚೇತನಾಗಿದ್ದಾನೆ. ಎಲ್ಲ ಮಹಾತ್ಮ್ಯವುಳ್ಳಂತಹ ಈ ಪುರುಷ, ಈ ಪುರುಷನಿಂದ ಇದು ಯತ್ ಈ ಪ್ರಪಂಚ ಪ್ರೇರಿಸಲ್ಪಡ್ತಾ ಇದೆ. ಇವೆಲ್ಲ ಪ್ರಭಾವ, ಒಂದು ಸಾಮರ್ಥ್ಯ ಇವನಲ್ಲಿ ಇರುವುದರಿಂದಾಗಿ ಯತಶ್ಚ ಇಂತಹ ಯಾವ ಪರಮಾತ್ಮನಿಂದಾಗಿ ಯತ್ ಈ ಪ್ರಪಂಚ ಅದು ಪ್ರವೃತ್ತವಾಗ್ತಾ ಇದೆ. ಆದ್ದರಿಂದ ಈ ಪ್ರಪಂಚವನ್ನು ಪರಮಾತ್ಮ ಬುದ್ಧಿಪೂರ್ವಕವಾಗಿ ಪ್ರೇರಿಸ್ತಾ ಇದ್ದಾನೆ. ಬುದ್ಧಿಪೂರ್ವಕವಾಗಿ ಪ್ರಪಂಚವನ್ನು ಪ್ರೇರಿಸಬೇಕಾದರೆ ಅವನಲ್ಲಿರತಕ್ಕಂತಹ ಸಾಮರ್ಥ್ಯ, ಅವನ ಪ್ರಭಾವ ಏನು ಅಂದರೆ ಉಪದೃಷ್ಟತ್ವ. ಸರ್ವೋತ್ತಮನಾಗಿ ಎಲ್ಲ ಜೀವರ ವ್ಯಾಪಾರವನ್ನು ನೋಡ್ತಾ ಇದ್ದಾನೆ, ಎಲ್ಲರನ್ನ ಪೋಷಣೆ ಮಾಡ್ತಾ ಇದ್ದಾನೆ, ಎಲ್ಲ ಕರ್ಮದ ಫಲ ಸಾರವನ್ನು ಅವನೇ ಸ್ವೀಕಾರ ಮಾಡ್ತಾ ಇದ್ದಾನೆ, ಮಹಾಶಕ್ತಿಯುಳ್ಳನಾಗಿದ್ದಾನೆ, ಪರಮಚೇತನಾಗಿದ್ದಾನೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಪರಮಾತ್ಮ ಈ ಕ್ಷೇತ್ರವನ್ನು ಪ್ರೇರಿಸ್ತಾನೆ. ಹೀಗೆ ಯಾವ ವ್ಯಕ್ತಿಯ ಮಹಾತ್ಮ್ಯದಿಂದ ಈ ಪ್ರಪಂಚ ಪ್ರೇರಿಸಲ್ಪಡ್ತದೆ ಎಂಬುದನ್ನು ಹೇಳ್ತೇನೆ ಅಂತ 4ನೇ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ದ. ಅದನ್ನು 23ನೇ ಶ್ಲೋಕದಲ್ಲಿ ಕೃಷ್ಣ ವಿವರಿಸಿದ್ದಾನೆ. ಆ ಶ್ಲೋಕವನ್ನು ನೋಡಿದರೆ ಅಲ್ಲಿ ಏನು ಹೇಳಿದ್ದ ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿ ಇದೆ ಅಂತ ತಿಳ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಏತೇನ ಯತಶ್ಚ ಯತ್ ಯಾವನ ಮಹಾತ್ಮ್ಯವುಳ್ಳ ಯಾವ ವ್ಯಕ್ತಿಯಿಂದ ಯತ್ ಈ ಪ್ರಪಂಚ ಈ ಕ್ಷೇತ್ರ ಪ್ರೇರಿಸಲ್ಪಡ್ತದೋ ಅಂತೇನು ಹೇಳಿದ್ನಲ್ಲ, ಯಾದೃಗ್ ಧರ್ಮ ವೈಶಿಷ್ಟ್ಯಾದ್ ಯಾವ ಧರ್ಮಗಳ ವೈಶಿಷ್ಟ್ಯದಿಂದಾಗಿ, ಯಾವ ವ್ಯಕ್ತಿಯ ಒಂದು ಸಾಮರ್ಥ್ಯ, ಒಂದು ಮಹಿಮೆಯಿಂದಾಗಿ ಯತ್ ಕ್ಷೇತ್ರಂ, ಯತ್ ಅಂದರೆ ಈ ಕ್ಷೇತ್ರ ಅದು ಪ್ರವೃತ್ತಿಯಾಗತ್ತೋ ಏತನ್ಮೇ ಶೃಣು ಅದನ್ನು ನಾನು ಹೇಳ್ತೀನಿ ಕೇಳು ಅಂತ 4ನೇ ಶ್ಲೋಕದಲ್ಲಿ ಹೇಳಿದ್ನಲ್ಲ. ಪ್ರಾಕ್ ಪ್ರತಿಜ್ಞಾತಂ, ಹಿಂದೆ 4ನೇ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ನಲ್ಲ, ತದಪಿ ಉಕ್ತಂ ಭವತಿ, ಅದಕ್ಕೆ ಉತ್ತರವನ್ನು ಕೂಡ ಈ ಶ್ಲೋಕದಲ್ಲಿ ಕೊಟ್ಟಾಗಾಯಿತು. ಉಪದೃಷ್ಟವಾದಿ ಧರ್ಮ, ಏನದು ಉತ್ತರ ಅಂದರೆ ಉಪದೃಷ್ಟತ್ವಾದಿ ಧರ್ಮ ವಿಶಿಷ್ಟತ್ವ. ಪರಮಾತ್ಮ ಉಪದೃಷ್ಟತ್ವಾದಿ ಧರ್ಮಗಳು ಉಳ್ಳವನಾದ್ದರಿಂದ ಅವನಿಂದ ಈ ಕ್ಷೇತ್ರ ಈ ಪ್ರಪಂಚ ಪ್ರವೃತ್ತಿಯನ್ನು ಹೊಂದಿದೆ. ಆದ್ದರಿಂದ ಈ ಪ್ರಪಂಚವನ್ನು ಪ್ರವೃತ್ತಿ ಮಾಡಿಸ್ತಾ ಇರ್ತಕ್ಕಂಥವನು, ಈ ಪ್ರಪಂಚವನ್ನು ಪ್ರೇರಿಸ್ತಕ್ಕಂಥವನು ಆ ಪರಮಾತ್ಮನೇ ಆಗಿದ್ದಾನೆ ಅಂತ ಈ ಶ್ಲೋಕದ ತಾತ್ಪರ್ಯ. ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಪಿ ಜಾಯತೆ. ಯಾವ ವ್ಯಕ್ತಿಯು ಈ ಪ್ರಕೃತಿ ಅಂದ್ರೇನು, ಪ್ರಕೃತಿ ಪುರುಷ ಈ ವಿಚಾರಗಳನ್ನು ಯಾರು ತಿಳ್ಕೊಳ್ತಾರೋ, ಪ್ರಕೃತಿ ಮತ್ತು ಪುರುಷ ಇವರ ಬಗ್ಗೆ ಗುಣೈಃ ಸಹ ಸತ್ವಾದಿ ಗುಣಗಳೊಂದಿಗೆ, ಪ್ರಾಕೃತ ಸತ್ವಾದಿ ಗುಣಗಳೊಂದಿಗೆ ಈ ಪ್ರಕೃತಿಯನ್ನು ಪುರುಷರನ್ನು ಯಾವನು ಸರಿಯಾಗಿ ತಿಳ್ಕೊಳ್ತಾರೋ ಅವನು ಹೇಗೆ ಬದುಕಿರಲಿ ಅವ ಮತ್ತೊಮ್ಮೆ ಹುಟ್ಟೋದಿಲ್ಲ, ಅವನು ಮುಕ್ತನಾಗಿ ಬಿಡ್ತಾನೆ. ಪ್ರಕೃತಿಯ ಬಗ್ಗೆ ಸರಿಯಾಗಿ ತಿಳ್ಕೊಂಡವನು, ಪ್ರಕೃತಿಯ ಗುಣಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡವನು, ಈ ಪುರುಷರ ಬಗ್ಗೆ ಜೀವ ಪರಮಾತ್ಮರ ಬಗ್ಗೆ ಸರಿಯಾಗಿ ತಿಳ್ಕೊಂಡವನು ಯಾವನಿದ್ದಾನೆ ಅವನು ಹೇಗೆ ಬೇಕಾದರೂ ಬದುಕಲಿ, ಅವನು ನ ಸ ಭೂಯೋಭಿ ಜಾಯತೆ, ಅವ ಮತ್ತೆ ಹುಟ್ಟೋದಿಲ್ಲ ಅಂದರೆ ಅವನು ಮುಕ್ತನಾಗಿ ಬಿಡ್ತಾನೆ ಅಂತ ಈ ಶ್ಲೋಕದ ಅರ್ಥ. ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಇತ್ಯುಕ್ತಾರ್ಥೆ ಬುಭುತ್ಸಾ ಅತಿಶಯೋತ್ಪಾದನಾಯ. ಹಿಂದೆ ಬಂತು, ಏನು ಬಂತು, ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭೌ ಅಪಿ ಎಂಬ ಶ್ಲೋಕದಲ್ಲಿ ಪ್ರಕೃತಿ ಮತ್ತು ಪುರುಷರು ಅನಾದಿ ಅಂತ ತಿಳಿದುಕೋ ಅಂತ. ಅಲ್ಲಿ ಪ್ರಕೃತಿ ಅಂದರೆ 2 ರೀತಿ ಅರ್ಥ ಹೇಳಿದರು, ಪುರುಷ ಅಂದರೆ 2 ರೀತಿ ಅರ್ಥ ಹೇಳಿದರು. ಈ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರ ಸಂಬಂಧ ಇದೆಲ್ಲವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಪ್ರಕೃತಿಯಾಗಲಿ ಪುರುಷನಾಗಲಿ, ಪುರುಷ ಅಂದರೆ ಜೀವನ ಇರ್ಬೋದು ಅಥವಾ ಪರಮಾತ್ಮನಿರ್ಬೋದು. ಪ್ರಕೃತಿ ಅಂದರೆ ಅಚಿತ್ ಪ್ರಕೃತಿ, ಜಡವಾಗಿರತಕ್ಕಂತಹ ಪ್ರಕೃತಿ, ಮತ್ತು ಚಿತ್ ಪ್ರಕೃತಿ ಇವೆಲ್ಲವೂ ಕೂಡ ಅನಾದಿಯಾಗಿರುವಂಥದ್ದು ಎಂಬುದನ್ನು ನೀನು ತಿಳ್ಕೊಳ್ಬೇಕು ಅಂತ ಹೇಳಿದ್ನಲ್ಲ. ಹಾಗೆ ತಿಳ್ಕೊಳ್ಬೇಕು ಯಾಕೆ, ಅದರಿಂದ ಏನು ಪ್ರಯೋಜನ ಅಂತ ಉಕ್ತಾರ್ಥೆ ಬುಭುತ್ಸಾ ಅತಿಶಯೋತ್ಪಾದನಾಯ, ಈ ವಿಚಾರವನ್ನು ತಿಳ್ಕೊಳ್ಬೇಕು. ಬುಭುತ್ಸಾ ಅಂದರೆ ಬೋದ್ಧುಮಿಚ್ಛಾ ಬುಭುತ್ಸಾ. ಪ್ರಕೃತಿ ಪುರುಷಂ ಚೈವ ವಿದ್ಯನಾದಿ ಉಭೌ ಅಪಿ ಎಂಬ ಶ್ಲೋಕದಲ್ಲಿ ಪ್ರಕೃತಿ ಪುರುಷರು ಅನಾದಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಆ ತಿಳ್ಕೊಳ್ಬೇಕೆಂಬ ಇಚ್ಛೆ ಅದು ಬಲವಾಗಲಿಕ್ಕೆ ಯಾಕೆ ತಿಳ್ಕೊಳ್ಬೇಕು, ತಜ್ಞಾನ ಫಲಮಾಹ. ಪ್ರಕೃತಿ ಪುರುಷರ ಅನಾದಿಯಾಗಿರ್ತಕ್ಕಂತಹ ಪ್ರಕೃತಿ ಪುರುಷರನ್ನು ತಿಳ್ಕೊಳ್ಳೋದ್ರಿಂದ
ಬರತಕ್ಕಂಥ ಫಲ ಏನು, ಪ್ರಯೋಜನ ಏನು, ಅದನ್ನು ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ ಕೃಷ್ಣ ಅಂತ ರಾಯರು ವಿವೃತಿಯಲ್ಲಿ ಅವತರಣೆ ಕೊಡ್ತಾರೆ. ಯಯೇನಂ ಇತಿ ಯಯೇನಂ ವೆತ್ತಿ ಪುರುಷಂ, ಯಾರು ಈ ಪುರುಷನನ್ನು ತಿಳ್ಕೊಳ್ತಾರೋ, ಯಾರು ಈ ಪ್ರಾಕೃತ ಸತ್ವಾದಿ ಗುಣಗಳೊಂದಿಗೆ ಪ್ರಕೃತಿಯನ್ನು ಪುರುಷನು ತಿಳಿಯುತ್ತಾನೋ, ಸಹ ಅವನು ಸರ್ವಥಾ ವರ್ತಮಾನೋಪಿ, ಅವ ಹೇಗೆ ಬದುಕಿದರೂ ಕೂಡ ಅವನು ನ ಸ ಭೂಯ ಅಭಿಜಾಯತೆ, ಭೂಯ ಸಹ ಭೂಯ ನ ಅಭಿಜಾಯತೆ, ಅವನು ಮತ್ತೆ ಹುಟ್ಟುವುದಿಲ್ಲ, ಹುಟ್ಟಿ ಬರುವುದಿಲ್ಲ, ಅಂದರೆ ಮುಕ್ತನಾಗಿ ಬಿಡ್ತಾನೆ. ಹಾಗಾದರೆ ಪ್ರಕೃತಿ ಪುರುಷರನ್ನು ತಿಳ್ಕೊಳ್ಳಿಕ್ಕೆ ಏನು ಪ್ರಯೋಜನ ಅಂದರೆ ಮೋಕ್ಷವೇ ಪ್ರಯೋಜನ. ಅದರಿಂದ ಪ್ರಕೃತಿ ಪುರುಷ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಚ್ಛೆ ಬಲವಾಗಲಿಕ್ಕೋಸ್ಕರವಾಗಿ ಅದರ ಫಲವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಹ ಅಧಿಕಾರಿ, ಯಾವ ಅಧಿಕಾರಿ ಸಾಧಕ, ಅವ ಏನಂ ಪುರುಷಂ, ಈ ಪುರುಷನನ್ನು, ಪುರುಷ ಅಂದ್ರೇನು ಹಿಂದೆಲ್ಲ ಬಂತು, ಜೀವಪರಾಖ್ಯ ದ್ವಿವಿಧ ಪುರುಷಂ, ಜೀವಪರಾಖ್ಯ ದ್ವಿವಿಧ ಪುರುಷಂ, ಜೀವ ಹಾಗೂ ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಮತ್ತು ಪ್ರಕೃತಿ, ಜಡ ಅಜಡ ಅಖ್ಯ ದ್ವಿವಿಧ ಪ್ರಕೃತಿ, ಜಡವಾದ ಪ್ರಕೃತಿ, ಅಜಡವಾಗಿರ್ತಕ್ಕಂತಹ ಚಿತ್ ಪ್ರಕೃತಿ, ಇವುಗಳನ್ನು ತತ್ತದ್ಗುಣೈ ಸಹ ಆಯಾ ಗುಣಗಳೊಂದಿಗೆ ವೇತ್ತಿ ತಿಳ್ಕೊಳ್ತಾನಂದರೆ ಪರೋಕ್ಷವಾಗಿ ತಿಳಿದುಕೊಂಡು ಆಮೇಲೆ ಅಪರೋಕ್ಷತಃ ತಿಳ್ಕೊಳ್ತಾನೋ ಅಂತಹ ಮನುಷ್ಯ ಸರ್ವಥಾ ವರ್ತಮಾನೋಪಿ ಅಂದರೆ ಪ್ರಮಾದಾದ ಅನ್ಯಾಯ ಪ್ರವೃತ್ತಿಮಾನಪಿ, ಏನೋ ಪ್ರಮಾದವಶಾತ್ ತಪ್ಪು ಮಾಡಿದ, ಪ್ರಮಾದವಶಾತ್ ಅವನು ಅನ್ಯಾಯ ಮಾರ್ಗದಲ್ಲಿ ನಡೆದ, ಹಾಗಿದ್ದರೂ ಕೂಡ ಮತ್ತೆ ಅವನು ಹುಟ್ಟುವುದಿಲ್ಲ ಅಂತ ಇದರರ್ಥ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭೌ ಅಪಿ ಎಂಬಲ್ಲಿ ಹೇಳಿದ ಹಾಗೆ ಯಹ ಅಧಿಕಾರಿ, ಯಾವ ಅಧಿಕಾರಿಯೋ ಏನಂ ಪುರುಷಂ, ಏನಂ ಈ ಜೀವ ಮತ್ತು ಪರಮಾತ್ಮ ಎಂಬ ಎರಡು ವಿಧವಾಗಿರತಕ್ಕಂತಹ ಪುರುಷರನ್ನು, ಪ್ರಕೃತಿಂ ಜಡ ಮತ್ತು ಚೇತನವೆಂಬ ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ ಇವುಗಳನ್ನು ಗುಣಗಳೊಂದಿಗೆ ತಿಳಿಯುತ್ತಾನೋ, ವೇತ್ತಿ ತಿಳಿಯುತ್ತಾನೋ, ಅಂದರೆ ಶಾಸ್ತ್ರದ ಮೂಲಕವಾಗಿ ಮೊದಲು ಪರೋಕ್ಷವಾಗಿ ತಿಳ್ಕೊಳ್ಳೋದು, ಆಮೇಲೆ ಅಪರೋಕ್ಷ ಜ್ಞಾನ ಗಳಿಸಬೇಕು. ಪರೋಕ್ಷವಾಗಿ ತಿಳಿದುಕೊಂಡ ಮೇಲೆ ಅಪರೋಕ್ಷ ಜ್ಞಾನ ಸಂಪಾದಿಸ್ಕೊಳ್ತಾನೋ ಸಹ ಅಂತಹ ಆ ಪುರುಷನು ಸರ್ವಥಾ ವರ್ತಮಾನೋಪಿ, ಸರ್ವಥಾ ಇರೋದು ಅಂದರೆ ಬೇಕಾಬಿಟ್ಟಿ ಇರೋದು ಅಂತ, ಏನೋ ಕೆಲವೊಮ್ಮೆ ತಪ್ಪು ಮಾಡಿ ಅನ್ಯಾಯ ಮಾರ್ಗದಲ್ಲಿ ನಡೆದ, ಹಾಗಿದ್ದರೂ ಕೂಡ ಅವನು ಅಪರೋಕ್ಷ ಜ್ಞಾನವನ್ನು ಗಳಿಸಿದ್ದರಿಂದಾಗಿ ಅವ ಮತ್ತೆ ನ ಅಭಿಜಾಯತೆ, ಹುಟ್ಟುವುದಿಲ್ಲ, ಅವ ಮುಕ್ತನಾಗ್ತಾನೆ ಅಂತ ಇದರರ್ಥ. ಇದನ್ನೇ ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದ ಬ್ರಹ್ಮಸೂತ್ರದಲ್ಲಿ ಓಂ ಕಾಮಕಾರೇಣ ಚ ಏಕೆ ಓಂ ಆ ಸೂತ್ರದಲ್ಲಿ ವಿವರಿಸಿದ್ದಾರೆ. ಕಾಮಚಾರಾಧಿಕರಣದಲ್ಲಿ ಜ್ಞಾನಿಯಾದವ, ಅಪರೋಕ್ಷ ಜ್ಞಾನಿಯಾದವ ಏನೋ ಕೆಲವೊಮ್ಮೆ ಪ್ರಮಾದವಶಾತ್ ಅಧರ್ಮಾಚರಣೆಯನ್ನು ಮಾಡಿದರೂ ಅವನಿಗೆ ಮೋಕ್ಷಕ್ಕೆ ಅದು ಪ್ರತಿಬಂಧಕ ಆಗುವುದಿಲ್ಲ. ಸಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ಎಂಬ ಶ್ರುತಿ ಇದೆ. ಕಾಮಕಾರೇಣ ಚೈಕೆ, ಏಕೆ ಕೆಲವು ಶ್ರುತಿಗಳು ಕಾಮಚಾರಾ ಕಾಮಭಕ್ಷಾ ಕಾಮವಾದಾ ಕಾಮೇನ ಇವ ಇಮಂ ದೇಹಂ ಉತ್ಸರ್ಜ್ಯ ಅಥ ಪರಾತ್ಪರಮೀಯು ಇತ್ಯಾದಿ ಶ್ರುತಿಗಳನ್ನು ಹೇಳ್ತಾರೆ ಆ ಅಧಿಕರಣದಲ್ಲಿ. ಹೀಗೆ ಕೆಲವೊಮ್ಮೆ ಅವರು ಸ್ವಚ್ಛಂದವಾಗಿ ಅಧರ್ಮ ಮಾರ್ಗದಲ್ಲಿ ನಡೆದರೂ ಕೂಡ ಅವರಿಗೆ ಮೋಕ್ಷ ಇದ್ದೇ ಇದೆ. ಇದು ಯಾವುದರ ಫಲ? ಅಪರೋಕ್ಷ ಜ್ಞಾನವನ್ನು ಗಳಿಸಿದರ ಫಲ. ಅಪರೋಕ್ಷ ಜ್ಞಾನ ಗಳಿಸಿದ್ರಿಂದಾಗಿ ಅವ ಮುಕ್ತಿಯನ್ನು ಗಳಿಸ್ತಾನೆ. ಈ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಈ ಪ್ರಕೃತಿ ಪುರುಷರ ಪರೋಕ್ಷ ಜ್ಞಾನ ಮೊದಲು ಬರಬೇಕು. ಜೀವ ಪರಮಾತ್ಮರ ಜ್ಞಾನ ಹಾಗೂ ಪ್ರಕೃತಿಯ ಜ್ಞಾನ ಇದು ಶಾಸ್ತ್ರದ ಮೂಲಕವಾಗಿ ಬಂದಾಗ ನಮಗೆ ಪರೋಕ್ಷ ಜ್ಞಾನ ಬರ್ತದೆ. ಆಮೇಲೆ ಅಪರೋಕ್ಷ ಜ್ಞಾನವನ್ನು ಗಳಿಸಿದ ಮೇಲೆ ಅವ ಮುಕ್ತನಾಗ್ತಾನೆ. ಮುಕ್ತನಾದ ಮೇಲೆ ಆ ಜ್ಞಾನಿ ಏನೋ ಪ್ರಾಮಾಣಿಕವಾಗಿ ಅಧರ್ಮಾಚರಣೆಯನ್ನು ಮಾಡಿದರೂ ಕೂಡ ಅವನಿಗೆ ಮೋಕ್ಷಕ್ಕೇನು ಪ್ರತಿಬಂಧಕ ಆಗುವುದಿಲ್ಲ, ಅವನು ಮುಕ್ತನಾಗಿ ಆಗ್ತಾನೆ. ಈ ವಿಚಾರವನ್ನು ಓಂ ಕಾಮಕಾರೇಣ ಚೈಕೆ ಓಂ ಎಂಬ ಸೂತ್ರದಲ್ಲಿ ಬಾದರಾಯಣರು ನಿರೂಪಣೆ ಮಾಡಿದ್ದಾರೆ. ಅದನ್ನು ಸಂವಾದಿಯಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಏನು ಕೃಷ್ಣ ಹೇಳಿದ್ದಾನೆ ಈ ವಿಚಾರ
ಹೀಗೆ ಅಪರೋಕ್ಷ ಜ್ಞಾನ ಗಳಿಸಿದಂತಹ ಜ್ಞಾನಿ ತಪ್ಪು ಮಾಡಿದರೆ ಪರವಾಗಿಲ್ವಾ, ಅವನು ಮೋಕ್ಷಕ್ಕೆ ಹೋಗ್ತಾನ ಎಂಬ ಸಂಶಯ ಬರ್ತದೆ. ಸ ನ ಭೂಯಃ ಅಭಿಜಾಯತೆ, ಅವನು ಯಾವತ್ತೂ ಮತ್ತೆ ಹುಟ್ಟುವುದಿಲ್ಲ. ಯಾರು ಈ ಪ್ರಕೃತಿ ಪುರುಷರನ್ನು ಸರಿಯಾಗಿ ತಿಳಿದುಕೊಂಡು ಅಪರೋಕ್ಷ ಜ್ಞಾನವನ್ನು ಗಳಿಸ್ತಾರೋ ಅಂತಹ ಜ್ಞಾನಿ ತಪ್ಪು ಮಾಡಿದರೂ ಕೂಡ ಅವನು ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ, ಮತ್ತೆ ಹುಟ್ಟುವುದಿಲ್ಲ. ಈ ಒಂದು ಕೃಷ್ಣ ಹೇಳ್ತಕ್ಕಂತಹ ಈ ಒಂದು ವಿಚಾರಕ್ಕೆ ಸಂವಾದಿಯಾಗಿ ಬ್ರಹ್ಮಸೂತ್ರದಲ್ಲಿ ಬರ್ತಕ್ಕಂತಹ ಓಂ ಕಾಮಕಾರೇಣ ಚೈತೆ ಓಂ ಎಂಬ ಸೂತ್ರದಲ್ಲಿ ಹೇಳ್ತಕ್ಕಂಥ ವಿಚಾರವನ್ನು ಸಂವಾದಿಯಾಗಿ ಬ್ರಹ್ಮಸೂತ್ರದಲ್ಲಿ ಹೇಳ್ತಕ್ಕಂಥ ವಿಚಾರವನ್ನೇ ಕೃಷ್ಣ ಇಲ್ಲಿ ಹೇಳಿದ್ದಾನೆ ಎಂಬುದಾಗಿ ಈ ಗೀತಾವಿವೃತ್ತಿಯಲ್ಲಿ ರಾಯರು ಆ ಸೂತ್ರವನ್ನು ಉಲ್ಲೇಖ ಮಾಡುವ ಮೂಲಕವಾಗಿ ಬ್ರಹ್ಮಸೂತ್ರದ ಸಂವಾದವನ್ನು ಈ ಶ್ಲೋಕಕ್ಕೆ ತಿಳಿಸ್ತಾ ಇದ್ದಾರೆ. ಈ ಎರಡು ಶ್ಲೋಕಗಳ ಅನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.